ಪುಟಾಣಿ ಇಷ್ಟು ಬೇಗ ಸ್ಕೂಲ್ ಬಿಡ್ತಾ? ಡೈಲಿ ನಾನು ಇದೇ ಟೈಮಿಗಲ್ವಾ ಬರೋದು? ಹೌದಾ, ನನಗೆ ಗೊತ್ತೇ ಆಗಲಿಲ್ಲ ನೋಡು. ಮಮ್ಮಿ ನನ್ನ ಎತ್ಕೋ. ಸಾರಿ ಬಂಗಾರಿ, ನಂಗೆ ಕೆಲಸ ಮಾಡಿ ತುಂಬ ಸುಸ್ತಾಗಿದೆ, ಎತ್ಕೊಳಕ್ಕಾಗಲ್ಲ. ಏನ್ ಮಮ್ಮಿ ನೀನು ಇಷ್ಟು ದಿನ ಆಫೀಸಿಂದ ಬರ್ತೀಯ ಅಂತ ನಿನ್ಗೋಸ್ಕರ ಕಾಯ್ತಿದ್ದೆ. ಆದ್ರೆ ನಿನ್ ಮನೇಲೇ ಇಟ್ರು ನನ್ನ ಕಟ್ಕೊಳ್ಳಲ್ಲ ಅಂತಿದ್ಯಾ? ಹೋಗ್ಲಿ ಬಿಡು ಪುಟ್ಟ, ಅಮ್ಮಂಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರುತ್ತೆ. ಬಾ, ನಾನು ನಿನ್ಗೆ ಅಂಬಾರಿ ಮಾಡಿಸ್ತೀನಿ. ಬೇಡಪ್ಪ, ನೀವು ಈಗಷ್ಟೇ ಬಂದಿದ್ದೀರಾ, ನಿಮಗೂ ಸುಸ್ತಾಗಿರುತ್ತೆ. ನೀವು ಹೋಗಿ ರೆಸ್ಟ್ ಮಾಡಿ. ಪುಟಾಣಿ ಬಾ, ನೀನು ಕೂತ್ಕೋ ಬಾ. ಮಮ್ಮಿ ಹೇಳು ಬಂಗಾರಿ. ಇನ್ಮೇಲೆ ನೀನು ಮನೇಲೇ ಇದ್ಯಾ? ಅಲ್ಲ ಪುಟ್ಟ, ಮಮ್ಮಿ ಹೇಗೆ ತಾನೇ ಮನೇಲಿರೋಕ್ಕಾಗುತ್ತೆ ಹೇಳು? ಯಾಕಾಗಲ್ಲ ಅಂಬಾರಿ ತಾತ? ಯಾಕಂದರೆ ಮಮ್ಮಿ ಮಾಡಬೇಕಾಗಿರೋದು ಮನೆ ಕೆಲಸ ಅಲ್ಲ, ಆಫೀಸ್ ಕೆಲಸ. ಮನೆ ಕೆಲಸ ಎಲ್ಲ ನಮ್ಮ ಪಾರು ಮಾಡ್ತಾಳೆ. ಮತ್ತೆ ಅಜ್ಜಿ ಯಾಕೆ ಪಾರಿನ ಆಫೀಸಿಗೆ ಕಳಿಸಿ ಮಮ್ಮಿನ ಮನೆ ಕೆಲಸ ಮಾಡಕ್ಕೆ ಹೇಳಿದ್ದಾರೆ? ಅದೆಲ್ಲ ಸ್ವಲ್ಪ ದಿವಸ ಬದಲಾವಣೆ ಇರಲಿ ಅಂತ ಅಜ್ಜಿ ಮಾಡಿರೋದು. ಯಾವಾಗಲೂ ಮಮ್ಮಿನೇ ಮನೇಲಿರೋಕ್ಕಾಗಲ್ಲ, ಹಾಗೆ ನಮ್ಮ ಪಾರುನೇ ಆಫೀಸ್ಗೂ ಹೋಗೋಕ್ಕಾಗಲ್ಲ. ಎಲ್ಲ ಓದಿರೋ ಮಮ್ಮಿ ಯಾವಾಗಲೂ ಮನೆ ಕೆಲಸ ಮಾಡ್ಕೊಂಡಿರೋಕ್ಕಾಗತ್ತಾ? ಸ್ವಲ್ಪ ದಿವಸ ನಿನ್ನ ಜೊತೆ ಆಟ ಆಡ್ಕೊಂಡಿರಲಿ ಅಂತ ಅಜ್ಜಿ ಹೀಗೆ ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಮಮ್ಮಿ ಈಗ ನಿನ್ನ ಜೊತೆ ಮನೇಲಿದ್ದಾರೆ. ಸ್ವಲ್ಪ ದಿವಸ ಆದಮೇಲೆ ನಿಮ್ಮ ಮಮ್ಮಿ ಮತ್ತೆ ಆಫೀಸ್ಗೆ ಹೋಗ್ತಾರೆ. ಅದುವರೆಗೂ ಮಮ್ಮಿನ ಗೋಳಿಕೋಬೇಡ ಪುಟ್ಟಿ. ಮಮ್ಮಿ ನಿನಗೆ ಆಫೀಸ್ ಕೆಲಸ ಇಷ್ಟ ಇದ್ರೆ ಅದನ್ನೇ ಮಾಡ್ತೀನಂತ ಅಜ್ಜಿಗೆ ಹೇಳು. ಸರಿ, ಈಗ ಬಾ, ನಾನು ನಿಂಗೆ ಯೂನಿಫಾರ್ಮ್ ತೆಗೆದು ಬೇರೆ ಡ್ರೆಸ್ ಹಾಕ್ಸ್ತೀನಿ. ಸ್ನ್ಯಾಕ್ಸ್ ಏನ್ ಮಾಡಿದ್ಯಾ ಮಮ್ಮಿ? ಸ್ನ್ಯಾಕ್ಸಾ? ನಾ ಸ್ಕೂಲಿಂದ ಬಂದಾಗ ಪಾರು ಏನಾದ್ರೂ ಮಾಡ್ಕೊಟ್ಟಿದ್ಲು. ಪಾರುನೇ ಸ್ನ್ಯಾಕ್ಸ್ ತಿನ್ಸಿ ಆ ಕುತ್ಸಂಗ್ ಬೇರೆ ರೂಮಿಗೆ ಹೋಗ್ತಿದ್ದೆ. ಎನ್ನಿ ಹೊರಗಡೆಯಿಂದ ಏನಾದ್ರು ತಂದ್ಕೊಡ್ಲಿಲ್ಲಮ್ಮ? ಪಾಪ ಪುಟ್ಟಿ ಹೊಟ್ಟೆ ಹಸು ಅಂತಿದೆ. ಬೇಡಪ್ಪ, ನಾನೇನಾದರೂ ತಿಂಡಿ ಮಾಡ್ತೀನಿ ಬಿಡಿ. ಮಮ್ಮಿ ನಂಗೆ ಬೋಂಡಾ ಸೂಪ್ ಮಾಡ್ಕೊಡ್ತೀಯಾ? ನೀನು ಕೇಳಿದೆಲ್ಲ ಮಾಡ್ಕೊಡೋದಕ್ಕಾಗಲ್ಲ, ನನಗೇನಾಗುತ್ತೋ ಅದನ್ನು ಮಾಡ್ಕೊಡ್ತೀನಿ. ಹೋಗು ಮಮ್ಮಿ, ನಿನ್ಕಿಂತ ಪಾರುನೇ ಬೆಸ್ಟು. ಪುಟ್ಟಿ, ಮಮ್ಮಿಗೆ ಹಾಗೆಲ್ಲ ಹೇಳಬಾರ್ದು, ಬೇಜಾರಾಗುತ್ತಲ್ವ ಅಮ್ಮಂಗೆ. ಎಲ್ಲಿ ಸಾರಿ ಕೇಳು. ಸಾರಿ ಮಮ್ಮಿ, ಬೇಜಾರಾಯ್ತಾ? ಇಲ್ಲ ಬಂಗಾರಿ. ಸರಿ, ನಿಂಗೇನು ಇಷ್ಟನೋ ಅದನ್ನೇ ಮಾಡು, ಪರವಾಗಿಲ್ಲ. ಗುಡ್ ಗರ್ಲ್. ಜನನಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಮ್ಮ. ಇನ್ನೇನು ಕೆಲಸ ಮುಗಿಯೋ ಟೈಮ್ ಆಯ್ತಲ್ಲ ಅಪ್ಪ, ಈಗ ಯಾಕೆ ಹೋಗ್ತಿದ್ದೀರಾ? ಅದು ಪಾರುನ ಆಫೀಸಿಂದ ಕರ್ಕೊಂಡ್ಬರ್ಬೇಕಲ್ಲಮ್ಮ, ಅದಕ್ಕೆ. ಸರಿ, ನೀವು ಏನಾದರೂ ತಿನ್ಕೊಂಡು ಹೋಗಿ. ಬೇಡಮ್ಮ, ಮಧ್ಯಾಹ್ನ ಊಟ ಮಾಡಿದ್ದೆ, ಇನ್ನೂ ಜೀರ್ಣ ಆಗಿಲ್ಲ. ಕಾಫಿನಾದರೂ ಮಾಡಿಕೊಡ್ಲಾ? ಬೇಡಮ್ಮ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಪುಟಾಣಿಗೆ ಏನಾದರೂ ಮಾಡಿಕೊಡು. ಹೊಟ್ಟೆ ಹಸು ಅಂತ ಬಾಯಿ ಬಿಟ್ಟು ಕೇಳ್ತಾ ಇದೆ. ನಾನು ಹೋಗಿ ಬರ್ತೀನಿ. ಬರಲಮ್ಮ? ಬರ್ತೀನಿ ಪುಟ. ಬಾಯ್ ಅಂಬಾರಿ ತಾತ. ಬರ್ತೀನಮ್ಮ. ಸರಿಯಪ್ಪ. ಪ್ರಾಣಿ ಇಲ್ಲೇ ಕೂತಿರೋ, ನಾನು ನಿನಗೋಸ್ಕರ ತಿನ್ನೋದಕ್ಕೇನಾದರೂ ತರ್ತೀನಿ. ಕೂತ್ಯಾ? ಇವತ್ತು ನನ್ನ ಪುಟಾಣಿಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ನೋಡೋಣವಾ?
ಏನಿದು? ಸ್ಕೂಲಿಂದ ನಿನ್ ಬಗ್ಗೆ ಕಂಪ್ಲೇಂಟ್ ಬರ್ದು ಕಳ್ಸಿದ್ದಾರೆ. ಸ್ಕೂಲಲ್ಲಿ ಯಾವಾಗ್ಲೂ ಗೇಮ್ ಬಗ್ಗೆ, ಫೋನ್ ಬಗ್ಗೆನೇ ಮಾತಾಡ್ತಾ ಕೂತಿರ್ತೀಯಂತೆ. ಏನಾಗಿದೆ ನಿಂಗೆ? ಇನ್ಮೇಲಿಂದ ಫೋನ್ ಕೇಳು ಇದೆ ನಿನಗೆ. ಇವಾಗ ಸೈಲೆಂಟ್ ಆಗಿ ಹೋಮ್ವರ್ಕ್ ಮಾಡು ಬಾ. ತಗೋ ಬರಿ. ಯಾಕೆ ಹಾಗೆ ಕೂತಿದ್ಯಾ? A to Z ವರ್ಗೂ ಬರಿ ಅಂತ ಹೇಳ್ದೆ. ನೋಡು, ಈಗ ಫೋನ್ ಏನಾದ್ರು ಕೇಳಿದ್ರೆ ಸರಿ ಇರಲ್ಲ. ಬರಿ. ಹೇಳ್ಕೊಡು. A to Z ವರ್ಗೂ ಬರೆಯೋದು ಹೇಳ್ಕೊಡ್ಬೇಕಾ ನಿಂಗೆ? ಏನಾಗಿದೆ ನಿನ್ ತಲೆಗೆ? ಎಲ್ಲ ಮರ್ತೋಗಿದ್ಯಾ? ಜನನಿ ಪುಟ, ಮನೇಲಿ ಏನೇನು ಆಗ್ತಿದೆ ಅಂತ ಗೊತ್ತಾ ನಿನಗೆ? ಏನಾಯ್ತು ಚಿಕ್ಕಮ್ಮ? ಆಗ್ಬಾರ್ದೆಲ್ಲ ಆಗ್ತಿದೆ. ನೀನು 6 ತಿಂಗಳಲ್ಲಿ ಮಾಡಬೇಕಾಗಿರೋ ಕೆಲಸನ ಆ ಪಾರ್ವತಿ 3 ತಿಂಗಳಲ್ಲಿ ಮಾಡಿ ತೋರಿಸ್ತೀನಿ ಅಂತ ಹೊರಟಿದ್ದಾಳೆ. ನೀನ್ ಮಾತ್ರ ಅಡ್ಗೆ, ಮಗು, ಮನೆ ಕೆಲಸ ಅಂತ ಮಾಡ್ಕೊಂಡಿದ್ಯಾ. ಇದೆಲ್ಲ ಹೀಗೆ ಆಗ್ತಿದ್ರೆ ನೀನು ಸ್ವಲ್ಪ ದಿನದಲ್ಲಿ ನೀನು ಅವಳ ಜಾಗದಲ್ಲಿ, ಅವಳು ನಿನ್ನ ಜಾಗದಲ್ಲಿ ಶಾಶ್ವತವಾಗಿ ಇರೋ ಥರ ಆಗ್ಬೋದು. ಚಿಕ್ಕಮ್ಮ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ. ನಿಮಗೆ ನಾನಿಲ್ಲಿ ಬರೀ ಅಡುಗೆ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ಅನ್ನೋದು ಮಾತ್ರ ಕಾಣಿಸ್ತಿದೆ. ಆದ್ರೆ ನನ್ನ ತಲೆಯಲ್ಲಿ ಅಲ್ಲಿ ಪಾರ್ವತಿ ಅಕ್ಕ ನಾನು ಮಾಡೋ ಕೆಲಸನ ಹೇಗೆ ಮಾಡ್ತಿದ್ದಾಳೆ ಅನ್ನೋದೇ ಯೋಚನೆ. ಅಂದ್ರೆ ನಾನು ಒಂದು 6 ತಿಂಗಳು ಬೇಕು ಅಂತ ಟೈಮ್ ತಗೊಂಡಿರೋ ಪ್ರಾಜೆಕ್ಟ್ನ ಪಾರ್ವತಿ ಅಕ್ಕ ಬರೀ 3 ತಿಂಗಳಲ್ಲೇ ಮುಗಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅದು ನಂಬೋ ಅಂತ ಮಾತಾ? ಸಾಧ್ಯನೇ ಇಲ್ಲ. ಅವರೇನೋ ಹುಮ್ಮಸ್ಸಲ್ಲಿ ಎಲ್ಲರ ಹತ್ರ ಗ್ರೇಟ್ ಅನ್ಸ್ಕೋಬೇಕು ಅಂತ ಹುಚ್ಚತನದಲ್ಲಿ ಹಾಗೆ ಹೇಳಿದಾರಷ್ಟೇ. ಖಂಡಿತ ಅವರಿಂದ ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಅದೇನು ಅಡುಗೆ ಮನೆ ಕೆಲಸನ ಉಪ್ಪು ಖಾರ ಕಮ್ಮಿ ಆದ್ರೂ ಹೇಗೋ ಮಾಡ್ಬಿಡೋಣ ಅಂತ ಹೇಳೋದಿಕ್ಕೆ? ಕನ್ಸ್ಟ್ರಕ್ಷನ್ ಕೆಲಸ ಅದು. ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಇಂಚಿಂಚು ನೋಡಿಕೊಂಡು ಕೆಲಸ ಮಾಡಿಸ್ಬೇಕಾಗುತ್ತೆ. ಅದು ಅಲ್ಲದೆ ಕ್ವಾಲಿಟಿಯಲ್ಲಿ ಒಂದು ಚೂರು ಕಾಂಪ್ರಮೈಸ್ ಆಗೋ ಹಾಗಿಲ್ಲ. ಎಕ್ಸ್ಪರ್ಟ್ ವರ್ಕರ್ಸ್ ಜೊತೆ ಕೆಲಸ ಮಾಡಿಸ್ಬೇಕು. ಇಷ್ಟೆಲ್ಲ ಇಟ್ಕೊಂಡು ಪಾರ್ವತಿ ಅಕ್ಕ ಅದು ಯಾವ ಧೈರ್ಯದಲ್ಲಿ ಈ ನಿರ್ಧಾರ ತಗೊಂಡ್ರು ನನಗಂತೂ ಗೊತ್ತಿಲ್ಲ. ಹೋಗ್ಲಿ ಬಿಡಮ್ಮ, ಅದರಿಂದ ನಿನಗೆ ತಾನೇ ಲಾಭ. ಆ ಪಾರ್ವತಿ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅಖಿಲಾದ್ಗೆ ಅವಳಿಗೆ ಬೈದು ಮನೆಯಲ್ಲೇ ಕೂರಿಸ್ತಾರೆ. ಆಮೇಲೆ ಮತ್ತೆ ನೀನು ಮಹಾರಾಣಿ ಥರ ಆಫೀಸಿಗೆ ಹೋಗ್ಬೋದು. ಸರಿ, ನೀವು ಪುಟಾಣಿನೇನಾದ್ರೂ ನೋಡಿದ್ರಾ? ಪುಟಾಣಿನ? ಯಾಕೆ ಚಿಕ್ಕಮ್ಮ? ನಾನು ನನ್ನ ಮಗಳ ಬಗ್ಗೆ ಕೇಳ್ತಾ ಇದ್ದೀನಿ. ಪುಟಾಣಿನ ಅಂತ ಹಾಕಿ ಕೇಳ್ತಿದ್ದೀರಲ್ಲ. ಯಾಕೋ ಇತ್ತೀಚೆಗೆ ನಿಮಗೆ ನನ್ನ ಪುಟಾಣಿ ಬಗ್ಗೆ ಅಷ್ಟಕ್ಕಷ್ಟೇ ಅಂತ ಅನಿಸ್ತಿದೆ. ಛೆ, ಎಲ್ಲಾದರೂ ಉಂಟೇನಮ್ಮ? ಚಿಕ್ಕ ವಯಸ್ಸಲ್ಲೇ ನಾವು ಅವಳನ್ನ ಜಾಸ್ತಿ ಮುದ್ದು ಮಾಡಿದ್ರೆ ಬೆಳೆದ್ಮೇಲೆ ಅವಳನ್ನ ಮಾತೆ ಕೇಳಲ್ಲ ಕಣಮ್ಮ. ಅದಕ್ಕೆ ಮನಸ್ಸಲ್ಲೇ ಪ್ರೀತಿ ಇಟ್ಕೊಂಡು ಮೇಲ್ನೋಟಕ್ಕೆ ತೋರಿಸ್ಕೊಳ್ಳಲ್ಲ ಕಣಮ್ಮ. ಅಯ್ಯೋ, ಹೋಗ್ಲಿ ಬಿಡಿ ಚಿಕ್ಕಮ್ಮ. ನಾನೇನೋ ಕೇಳಿದ್ರೆ ನೀವು ಇನ್ನೇನೋ ಹೇಳ್ತಿದ್ದೀರಾ. ನಾನೇ ಹೋಗಿ ನೋಡ್ತೀನಿ. ನಾನು ಫೋನ್ ಕೊಡ್ಲಿಲ್ಲ ಅಂತ ಪುಟಾಣಿ ಕೋಪ ಮಾಡ್ಕೊಂಡು ಎಲ್ಲೋ ಹೋಗಿದ್ದಾಳೆ. ಪುಟಾಣಿ, ಈಗ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಮತ್ತೆ ನೀನು ಪಾರು ಹತ್ರ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಹಾಗಾದ್ರೆ ನೀನ್ ಕೋಪ ಮಾಡ್ಕೊಂಡು ಪಾರುನ ಹುಡ್ಕೊಂಡು ಹೋಗಿದ್ಯಾ? ಯಾಕೆ? ನಿಂಗೆ ಯಾವಾಗ್ಲೂ ಕೋಪ ಮಾಡ್ಕೊಂಡು ಬೈತಿದ್ಯಾ. ಪಾರು ನನ್ ಮೇಲೆ ಕೋಪ ಮಾಡ್ಕೊಳ್ಳೋದೇ ಇಲ್ಲ. ನೋಡು, ಮತ್ತೆ ಕೋಪ ಮಾಡ್ಕೊಳ್ತಿದ್ಯಲ್ಲ ಮಮ್ಮಿ. ಆಯ್ತು, ಕೋಪ ಮಾಡ್ಕೊಳ್ಳಲ್ಲ. ಬೈಲಬಾರ್ದು. ಸರಿ, ಬೈಯೋದಿಲ್ಲ. ಈಗೇನು, ನಿಂಗೆ ಫೋನ್ ತಾನೇ ಬೇಕು? ಸರಿ, ಕೊಡ್ತೀನಿ. ಆದ್ರೆ ಬೇಗ ವಾಪಸ್ ಕೊಡ್ಬೇಕು. ಸರಿ. ಪುಟಾಣಿ, ಸಾಕು ನೋಡಿದ್ದು. ಫೋನ್ ಕೊಡು. ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಮಮ್ಮಿ, ಗೇಮ್ ಫಿನಿಶ್ ಮಾಡ್ಬಿಟ್ಟಿನಿ.
ಪುಟಾಣಿ ಸಾಕು, ಫೋನ್ ಕೊಡು. 2 minutes ಮಮ್ಮಿ. ಎಷ್ಟು ಸರಿ ಕೇಳೋದು ನಿನಗೆ? ನೀನು ಹೀಗೆ ಮಾಡಿದ್ರೆ ನನಗೆ ಕೋಪ ಬರಲ್ವಾ? ನೀನ್ ಪುನಃ ಕೋಪ ಮಾಡ್ಕೋತಿದ್ಯಾ? ಇನ್ನು ಎಷ್ಟು ಸಲ ಫೋನ್ ಕೊಡು ಅಂತ ಕೇಳಿ ನಾನು? ನೀನ್ ಸ್ವಲ್ಪ ಹೊತ್ತಾಗಿದ್ದಿದ್ದೆ ಗೇಮ್ ಫಿನಿಶ್ ಮಾಡ್ತಿದ್ದೆ ಗೊತ್ತಾ? ನಾನೀಗ ಗೇಮಲ್ಲಿ ಸೋತೋದೆ. ಈಗೇನು ಈ ಗೇಮ್ ಫಿನಿಶ್ ಮಾಡಬೇಕಾ ನೀನು? ಸರಿ ತಗೋ, ನಂಗೆ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ. ನಿಂಗೆ ನಿದ್ದೆ ಬಂದಾಗ ಮಲ್ಕೋ. ಯಪ್ಪ, ಮನೇಲಿ ಅಷ್ಟೊಂದು ಕಾರಿದ್ರು ನಾನು ಭಿಕ್ಷೆ ಬೇಡೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ನಡ್ಕೊಂಬಂದೆ. ಆದರೆ ಈಗ ನೋಡಿದ್ರೆ ಯಾಕೋ ಕಾಲು ತುಂಬ ನೋಯ್ತಾ ಇದ್ದಲ್ಲಪ್ಪ. ಅದಕ್ಕೆ ಮಾತ್ರೆ ತೊಗೊಂಡ್ರೆ ಸರಿ ಹೋಗುತ್ತೆ. ಆದರೆ ಈಗ ನಾನು ಭಿಕ್ಷೆ ಹೇಗಪ್ಪ ಬೇಡೋದು? ಅಬ್ಬಾ, ಜಾಸ್ತಿ ಜನ ಇರೋ ಕಡೆ ಹೋಗೋದು ಬೇಡ ಅಂತ ನಾನು ನಿರ್ಧಾರ ಮಾಡಿದ್ದು ಒಳ್ಳೇದೇ ಆಯಿತು. ಅಲ್ಲಿ ನಮ್ಮ ಊರ ಕಡೆಯವರು ಯಾರಾದರೂ ನನ್ನನ್ನು ನೋಡಿ ಕಂಡು ಹಿಡ್ದಿದ್ದಿದ್ರೆ ಆಮೇಲೆ ನನ್ನ ಮರ್ಯಾದೆನೇ ಹೋಗ್ತಿತ್ತು. ಆಮೇಲೆ ನಮ್ಮ ವೀರಯ್ಯ ಭಾವ ಅಂದರೆ ರಣಕಲ್ ವೀರಯ್ಯ ಕೋವಿ ತಗೊಂಡು ಬರ್ತಾ ಇದ್ರು. ಹೋಯಪ್ಪ, ಏನಪ್ಪ? ಹೇಳಿ ಆಂಟಿ. ಅಯ್ಯೋ, ನನ್ನ ಆಂಟಿ ಅಲ್ಲ ಕಣಪ್ಪ, ಭಿಕ್ಷುಕಿ. ಅದು ನನಗೆ ಒಂದು 5,000 ರೂಪಾಯಿ ಬೇಕಾಗಿತ್ತು. 5,000ನಾ? ಹ್ಞೂ ಕಣಪ್ಪ, ಅಷ್ಟೇ. ನೋಡ ಕೈ ಕಾಲೆಲ್ಲ ಚೆನ್ನಾಗಿದೆ, ದುಡ್ಕೊಂತೀನಿ. ಅಂದ್ರೆ ನಾನು ಭಿಕ್ಷುಕಿ ತರ ಕಾಣಿಸ್ತಾ ಇಲ್ವಾ? ಲೇ ರತ್ನವೇಣಿ, ಇಷ್ಟು ದಿನ ನೀನ್ ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆನ ಅನುಭವಿಸ್ತಾ ಇದೆಯಾ ಕಣೆ. ಕರ್ಮ ಯಾರನ್ನು ಬಿಡಲ್ಲ ಅಂತ ನಾನು ಆವತ್ತೇ ಹೇಳಿದ್ದೆ ಅಲ್ವಾ? ನನಗಂತೂ ಹಾಲಲ್ಲ, ಅಮೃತ ಅಮೃತ ಕುಡ್ದಷ್ಟು ಖುಷಿ ಆಗ್ತಿದೆ. ಪಾ, ಈಗ ಮಜಾ ಬರ್ತಿದೆ. ಪಾರ್ವತಿ, ಏನ್ ಮಾಡ್ತಾ ಇದೆಯಾ? ಈಗ ನಾನು ಒಪ್ಕೊಂಡಿದ್ದೀನಲ್ಲ ಕೆಲಸ, ಅದಕ್ಕೆಲ್ಲ ಏನೇನು ಬೇಕು ಅನ್ನೋದನ್ನ ಪಟ್ಟಿ ಮಾಡ್ತಾ ಇದ್ದೀನಿ ಚಿಕ್ಕಮ್ಮವ. ನಾನು ಅದ್ರ ಬಗ್ಗೆನೇ ಕೇಳೋಣ ಅನ್ಕೊಂಡಿದ್ದೆ. ನಿನ್ನೆ ನಡೆದ ಮೀಟಿಂಗಲ್ಲಿ ಸ್ಕೂಲ್ ಪ್ರಾಜೆಕ್ಟ್ನ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಕಮಿಟ್ ಆಗಿದೆಯಾ? ಆದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮ್ಯಾನ್ ಪವರ್, ಅಂದರೆ ಕಾರ್ಮಿಕರು. ನೀನು ಕಮಿಟ್ ಆಗಿರೋ ಪ್ರಕಾರ ಈ ಪ್ರಾಜೆಕ್ಟ್ನ 3 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ರೆ ಒಂದಿನಕ್ಕೆ 1000 ಜನ ಬೇಕಾಗ್ತಾರೆ. ದುಡ್ಡು ಕೊಟ್ಟರೆ ಸಿಗ್ತಾರೆ ಅನ್ನೋದಕ್ಕೆ ಅವ್ರಿಗೆಲ್ಲ ಕೆಲಸ ಗೊತ್ತಿರಬೇಕಲ್ಲ ಪಾರು. ಅದು ಅಲ್ಲದೆ ಈಗ ಎಷ್ಟೋ ಜನ ನಮ್ಮ ಕಂಪ್ನಿ ಕೆಳಗಡೆ ನಡೀತಿರೋ ಬೇರೆ ಬೇರೆ ಪ್ರಾಜೆಕ್ಟ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಅವರನ್ನೆಲ್ಲ ಈ ಪ್ರಾಜೆಕ್ಟ್ಗೆ ಹಾಕ್ಕೊಂಡ್ರೆ ಆ ಪ್ರಾಜೆಕ್ಟ್ಗೆ ತೊಂದರೆ ಆಗತ್ತೆ ಪಾರು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಜಯಕ್ಕ, ಹೋಗಿ ಅಪ್ಪನ ಕರ್ಕೊಂಡು ಬರ್ತೀಯಾ? ಓಕೆ ಮಾ. ಅಲ್ಲ ಪಾರು, ಹನುಮಂತು ಬಂದು ಏನ್ ಮಾಡ್ತಾರೆ? ಹೇಳ್ತೀನಿ ಚಿಕ್ಕಮ್ಮವ, ನನ್ನ ತಲೆಯಲ್ಲಿ ಬೇರೆ ಏನೋ ಯೋಚನೆ ಇದೆ. ಅದಕ್ಕೆ ಮೊದಲು ನಾನು ಅಪ್ಪನ ಹತ್ರ ಕೇಳಬೇಕು. ಏನಪ್ಪ,
ಅದು ನಾನು ಊರಿಗೆ ಹೋಗ್ಬೇಕಾಗಿತ್ತು. ನನ್ನ ಹತ್ರ ಇದ್ದಿದ್ದು ದುಡ್ಡು ಕಳ್ಕೊಂಡ್ಬಿಟ್ಟಿದ್ದೀನಿ. ಒಂದು 2,000 ರೂಪಾಯಿ ದುಡ್ಡಿದ್ರೆ ಕೊಡ್ತೀಯಪ್ಪ, ನಿನಗೆ ಪುಣ್ಯ ಬರುತ್ತೆ ಕಣಪ್ಪ. ಏನ 2,000 ರೂಪಾಯಿನಾ? ಹ್ಞೂ ಕಣಪ್ಪ, 2,000 ರೂಪಾಯಿ ಅಷ್ಟೇ. ನಿನ್ನ ಹೆಸರು ಅಡ್ರೆಸ್ಸು ಎಲ್ಲ ಕೊಟ್ಟಿರು. ನಾನು ಊರು ತಲುಪ್ತಿದ್ದ ಹಾಗೆ ನಿನ್ನ ಅಡ್ರೆಸ್ ಕಳಿಸ್ಬಿಡ್ತೀನಿ. ಅಲ್ಲ ಕಣಮ್ಮ, 2,000 ಬಸ್ ಚಾರ್ಜ್ ಇರೋದು ಯಾವ ಊರಿಗೆ ಹೋಗ್ತೀಯಮ್ಮ ನೀನು? ಬಿಟ್ಟು ಬಂದೂರು ಅಂತ, ತುಂಬ ದೂರ ಕಣಪ್ಪ. ಬಿಟ್ಟು ಬಂದ ಊರಿಗಾದ್ರೂ ಹೋಗು, ಕಡ್ಕೊಂಡು ಊರಿಗಾದ್ರೂ ಹೋಗು, ಬಸ್ ಫ್ರೀ ಬಿಟ್ಟವ್ರ ತಾನೆ, ಹೋಗಮ್ಮ. ಅಯ್ಯೋ, ನನಗೆ ಗೊತ್ತೇ ಆಗಲಿಲ್ಲ ಕಣಪ್ಪ. ಬಸ್ ಚಾರ್ಜ್ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಜಾಸ್ತಿ ಡೌ ಮಾಡಬೇಡ. ಬೆಂಗಳೂರಲ್ಲಿ ನಿನ್ನಂತ ಭಿಕ್ಷೆ ಬೇಡೋದು ಎಷ್ಟು ಜನ ನೋಡಿಲ್ಲ. ಹೋಗಿ ಮೈ ಬಗ್ಸ್ ಎಲ್ಲರೂ ದುಡಿಯೋಗಮ್ಮ. ಲೇ ರತ್ನ ಏಣಿ, ನಮ್ಮ ಪಾರ್ವತಿನ ಅವಳ ಮಗಳನ್ನ ಎಷ್ಟು ಅಯ್ಯೋ ಅನ್ಸಿದ್ಯಾ. ನಿನ್ನ ಕರ್ಮ ಸುಮ್ಮನೆ ಬಿಡುತ್ತಾ? ಅದಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸ್ತಿದ್ಯಾ, ಅನುಭವಿಸು. ಮನುಷ್ಯತ್ವ ಅಂದ್ರೆ ಏನು ಅಂತ ನಮ್ಮ ಅರಸನ ಕೋಟೆಯಿಂದ ಹೋಗೋ ಅಷ್ಟರಲ್ಲಿ ನೀನು ಕಲ್ತ್ಕೊಂಡು ಹೋಗಬೇಕು. ನಿನ್ನ ಮೂತಿಗೆ 5,000 ಅಲ್ಲ 5 ರೂಪಾಯಿನೂ ಹುಟ್ಟಲ್ಲ ಕಣೆ. ಅಯ್ಯೋ ದೇವ್ರೆ, ಈ ಉರಿ ಬಿಸಿಲಲ್ಲಿ ಓಡಾಡ್ಕೊಂಡು ಕೇಳಿದ್ರು ಯಾರು ಒಂದೇ 1 ರೂಪಾಯಿನೂ ಕೊಡ್ತಾ ಇಲ್ವಲ್ಲಪ್ಪ. ಅದಕ್ಕೆ ಹೇಳೋದು ಚೆನ್ನಾಗಿ ಅಭ್ಯಾಸ ಮಾಡಿ ಕೆಲಸ ಮಾಡಬೇಕು ಅಂತ. ನಾಳೆ ಚೆನ್ನಾಗಿ ಅಭ್ಯಾಸ ಮಾಡಿ ರೆಡಿಯಾಗಿ ಬರ್ತೀನಿ. ಏನಮ್ಮ ಬರಕ್ಕೆ ಹೇಳಿದೆ ಅಂತ? ಅಪ್ಪ, ನೀನು ನಮ್ಮೂರಲ್ಲಿ ತುಂಬ ಜನ ನಿರುದ್ಯೋಗಿ ಕೆಲಸಗಾರಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ? ಹೌದು ಹೇಳಿದ್ದೆ. ಈಗಲೂ ಅವರು ಪಾಪ ಕೆಲಸ ಇಲ್ಲದೆ ಹಾಗೇ ಇದ್ದಾರಮ್ಮ. ಯಾಕೆ? ಅಪ್ಪ, ಅವ್ರು ಅಲ್ಲೇ ಇದ್ದು ಕೆಲಸ ಮಾಡಿದ್ರು ಹಬ್ಬಬ್ಬ ಅಂದ್ರೆ ದಿನಕ್ಕೆ ಎಷ್ಟು ದುಡಿಬೋದು? ಒಂದು 500 ರೂಪಾಯಿ ಇನ್ಕೋ. ಅಪ್ಪ, ಅವ್ರನ್ನೆಲ್ಲ ಇಲ್ಲಿ ಕರೆಸ್ಕೊಂಡು ದಿನಕ್ಕೆ 1,000 ರೂಪಾಯಿ ಕೊಡೋಣ, ಏನಂತೀಯ? 100 ಜನ ಇದ್ದಾರಮ್ಮ. ಅವ್ರನ್ನೆಲ್ಲ ಇಲ್ಲಿ ಕರೆಸ್ಕೊಳ್ಳೋದೇನು ಸರಿ, ಆದರೆ ಅವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಹೇಗೆ ಮಾಡೋದು? ಅದಕ್ಕೂ ಏನಾದರೂ ವ್ಯವಸ್ಥೆ ಮಾಡೋಣ ಅಪ್ಪ. ಯಾಕೆ ಅಂದರೆ 6 ತಿಂಗಳಲ್ಲಿ ಆಗೋ ಕೆಲಸನ 3 ತಿಂಗಳಲ್ಲೇ ಮಾಡಿ ಮುಗಿಸ್ಬೇಕು ಅಂದರೆ ಇಂಥ ಸವಾಲುಗಳನ್ನೆಲ್ಲ ನಾವು ಎದುರಿಸಲೇಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಸರಿನಮ್ಮ. ಅಪ್ಪ, ಅಂದಾಜು ನಮಗೆ ಎಷ್ಟು ಜನ ಸಿಗ್ಬೋದು? ಏನಿಲ್ಲ ಅಂದರೂ ಒಂದು 500ರಿಂದ 600 ಜನ ಸಿಗ್ತಾರೆ. ಅಪ್ಪ, 1,000 ಜನ ಸಿಗ್ಬೋದಾ? ಯಾಕೆ ಅಂದರೆ 500 ಜನ ಹಗಲಲ್ಲಿ ದುಡಿದ್ರೆ ಇನ್ನು 500 ಜನ ರಾತ್ರಿಲಿ ದುಡಿಲಿ. ಈ ಕಟ್ಟಡ ಕಟ್ಟೋದಕ್ಕೆ ಮೇಸ್ತ್ರಿಗಳು ಇನ್ನೊಬ್ರು ಮತ್ತೊಬ್ರು ಅಂತ ಯಾರ್ಯಾರು ಬೇಕಾಗ್ತಾರಲ್ಲ, ಅವರೆಲ್ಲರನ್ನೂ 2 ಗುಂಪಾಗಿ ತಯಾರು ಮಾಡ್ಬಿಡೋಣ ಅಪ್ಪ. 1 ಗುಂಪು ಹಗಲಿಗೆ, ಇನ್ನೊಂದು ಗುಂಪು ರಾತ್ರಿಗೆ. ಏನಂತೀರ ಚಿಕ್ಕಮ್ಮವ? ನಿಜ ಪಾರು, ನೀನು 3 ತಿಂಗಳಲ್ಲೇ ಈ ಕೆಲಸನ ಮುಗಿಸ್ತೀನಿ ಅಂತ ಹೇಳಿದಾಗ ನನಗೆ ತುಂಬ ಟೆನ್ಷನ್ ಆಗಿತ್ತು. ಆದರೆ ಈಗ ನಿನ್ನ ತಲೆಯಲ್ಲಿರೋ ಐಡಿಯಾ ಕೇಳಿ ಸಮಾಧಾನ ಆಯಿತು ಕಣಮ್ಮ. ಆದರೆ ಅಷ್ಟೊಂದು ಜನ ಸಿಗ್ತಾರೆ ಅನ್ನೋದು ಕನ್ಫರ್ಮ್ ಆಗಬೇಕು. ಅವ್ರನ್ನೆಲ್ಲ ಕರೆಸೋ ಜವಾಬ್ದಾರಿ ನನಗೆ ಬಿಡಿ ಚಿಕ್ಕಪ್ಪರೇ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಸರಿ ಹನುಮಂತು ಅವರೇ, ಹಾಗೆ ನಮ್ಮೂರಲ್ಲಿರೋ ನಿರುದ್ಯೋಗಿಗಳನ್ನೂ ಕರೆಸ್ಬಿಡ್ತೀನಿ. ಜಾಸ್ತಿ ಜನ ಇದ್ದಷ್ಟು ಕೆಲಸ ಬೇಗ ಮುಗಿಯುತ್ತೆ. ನಾನು ನನ್ನ ಕಾಂಟ್ಯಾಕ್ಟಲ್ಲಿರೋರನ್ನ ಕರೆಸ್ತೀನಿ ಮ್ಯಾಮ್. ಸರಿ ಜಯಕ್ಕ, ಹಾಗಾದ್ರೆ ಈ ಕೆಲಸನ ಖಂಡಿತವಾಗ್ಲೂ 3 ತಿಂಗಳಲ್ಲಿ ಮಾಡಿ ಮುಗಿಸ್ಬೋದು. ಏನಂತೀರಾ? ಮುಖ್ಯವಾಗಿ ನಮ್ಗಿದ್ದಿದ್ದೆ ಕಾರ್ಮಿಕರ ಕೊರತೆ. ಅದನ್ನ ಬಗೆಹರಿಸ್ಕೊಂಡ್ರೆ ಈ ಕೆಲಸ ಸುಸೂತ್ರವಾಗಿ ಆಗುತ್ತೆ. ಜಯಕ್ಕ, ಈ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಏನೇನು ತರಿಸ್ಬೇಕೋ ಏನೇನು ಮಾಡಿಸ್ಬೇಕೋ ಅದನ್ನೆಲ್ಲ ನೀನು ನನಗೆ ಪಟ್ಟಿ ಮಾಡಿಕೊಡು. ಓಕೆ ಮ್ಯಾಮ್. ಹಾಗಿದ್ರೆ ನಾವು ಸಾಧ್ಯವಾದಷ್ಟು ಬೇಗನೆ ಕೆಲಸನ ಶುರು ಮಾಡ್ಬೋದು ಅಲ್ವಾ ಚಿಕ್ಕಮ್ಮವ? ಖಂಡಿತವಾಗ್ಲೂ ಮಾಡ್ಬೋದಮ್ಮ.